ಜೈ ಗುರುದೇವ್. ನನ್ನ ಹೆಸರು ಮನೋಹರ್ ಅಂತಂದೇಳಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಬಳ್ಳಾರಿ ಪಶ್ಚಿಮ ವಲಯದಲ್ಲಿ ಈಗ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಸರ್ವೀಸಲ್ಲಿ 19 ವರ್ಷ ಆಯಿತು. ಸೊ ಸಾಕಷ್ಟು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನು ಪಡೆದಿದ್ದೇನೆ ಮತ್ತು ತರಬೇತಿಯನ್ನು ಕೊಟ್ಟಿದ್ದೇನೆ. ಜೀವನದಲ್ಲಿ ಫಸ್ಟ್ ಟೈಮ್ ಅತ್ಯುತ್ತಮ ತರಬೇತಿ ಯಾರ್ದು ಅಂತ ಹೇಳಿದ್ರೆ ನಮ್ಮ ಗುರೂಜಿಯವರು. ಇದು ಬಹಳ ಉತ್ಪ್ರೇಕ್ಷೆ ಮಾತಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಕ್ಕಂಥ ಒಂದೊಂದು ನುಡಿಗಳು ಅವು ಜೀವನದ ಅನುಭವ ಜನ್ಯ ನುಡಿಗಳು. ಅವನ್ನ ನೀವು PhD ಮಾಡಿರ್ಬೋದು, ನಾವು ಎಷ್ಟೆಷ್ಟೆಲ್ಲ ಎಕ್ಸಾಮಿನೇಷನ್ ಪಾಸ್ ಆಗಿ ಬಂದಿರ್ಬೋದು, ರ್ಯಾಂಕ್ ಹೋಲ್ಡರ್ಸ್ ಆಗಿರ್ಬೋದು. ಆದರೆ ಯಾವ ಸರ್ಟಿಫಿಕೇಟ್ ಅಲ್ಲಿ ಗುರುಗಳು ಹೇಳಿರ್ತಕ್ಕಂಥ ವಿಷಯಗಳು ಈಗ ಸಿಗೋದೇ ಇಲ್ಲ ನಿಮಗೆ. ಯಾವ ಯೂನಿವರ್ಸಿಟಿಯಲ್ಲಿಯೂ ಸಹ ಗುರುಗಳು ಹೇಳಿರ್ತಕ್ಕಂಥ ವಿಷಯಗಳು ಇಲ್ಲ. ಮತ್ತೆ ನಾವು ಗಮನಿಸ್ಬೋದು, ಫಸ್ಟ್ ದೈಹಿಕವಾಗಿ ನಮ್ಮನ್ನು ಸಿದ್ಧಪಡಿಸ್ತಿದ್ರು. ದೈಹಿಕವಾಗಿ ಸಿದ್ಧಪಡಿಸಿ ಆ ಮಾನಸಿಕತೆ ಒಂದು ಇದಕ್ಕೆ ಅಂದ್ರೆ ಮಾನಸಿಕ ಸಿದ್ಧತೆ ಮಾಡ್ತಾ ಇದ್ರು. ನೆಕ್ಸ್ಟ್ 1 ಗಂಟೆಗಳ ಕಾಲ ಮಾನಸಿಕವಾಗಿ ಎಷ್ಟು ನಮ್ಮನ್ನವರು ಒಂದು ಗಟ್ಟಿಗೊಳಿಸಿದ್ರು ಅಂತಂದು ಹೇಳಿದ್ರೆ, ನಿಜವಾಗ್ಲೂ ಸಹ ಇದು ಟೋಟಲ್ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸ್ತಕ್ಕಂಥ ಒಂದು ವಿಧಾನ ಅಂತಕ್ಕಂಥದ್ದು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇಲ್ಲ ಸರ್ ನಿಮಗೆ ಅವಶ್ಯಕತೆ ಇದೆ ಬರ್ರಿ ಅಂತಂದೇಳಿ ಅಂತ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ 4:15ಕ್ಕೆ 4:50ಕ್ಕೆ ಹೋಗೋದಂದ್ರೆ ಭಾಳ ಕಷ್ಟದ್ದಲ್ಲ ಅಂತಂದೇಳಿ ಅಂತ. ಸೊ ಹಂಗಾಗಿ ಗುರುಗಳು ಫಸ್ಟ್ ದಿವಸ ಹೇಳಿದ್ರು ಆಹಾರದ ಬಗ್ಗೆ ಇದೆಲ್ಲ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಪರವಾಗಿಲ್ಲ ಏನು ಮೇಂಟೈನ್ ಮಾಡೋಣ ಅನ್ನುವಂಥ ಮನಸ್ಥಿತಿ ಇತ್ತು. ಫಸ್ಟೊಂದು ದಿವಸ ಅದು ಊಟ ಮಾಡಿದಾಗ ಸ್ವಲ್ಪ ಇದಾಯಿತು. ಗುರುಗಳು ಅವತ್ತೊಂದು ಹೇಳಿದರು, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು 30% ಅಷ್ಟೇ ಸಾಕ್ರಿ, ಇನ್ನು 70% ಬರೀ ಗಾಳಿ ನೀರಲ್ಲೇ ಇರ್ಬೋದು ಅಂತಕ್ಕಂಥದ್ದು. ನನಗದು 1 ದಿವಸಕ್ಕೆ ಅನುಭವ ಆಗಲಿಲ್ಲ. ಇಲ್ಲ ಗುರುಜಿಯವರು ಹಿಂಗೆ ಹೇಳಿದ್ದಾರೆ, 2ನೇ ದಿವಸಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ. 3ನೇ ದಿವಸಕ್ಕೆ ಅದು ಅನುಭವ ಆಗ್ತಾ ಹೋಯಿತು. 4-5 ದಿವಸ ಖಂಡಿತ ಅದು ಅನುಭವ ಆಯ್ತು. ಬರ್ಬೇಕಾದ್ರೆ ಹಸುವಿಂದ ಬರ್ತಿರ್ತಕ್ಕಂಥದ್ದು, ನೆಕ್ಸ್ಟ್ ಇಲ್ಲಿ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿದ್ಮೇಲೆ ಹಸುವೆ ಮಾಯ. ನಾವು ನಿಜವಾಗ್ಲೂ ಅದು ನಮ್ಮ ಗುರುಜಿಯವರು ಬೆಳಗ್ಗೆ ಪ್ರಸಾದ ಕೊಡ್ತಿದ್ರಲ್ಲ, ಅದು ನಮಗೆ ತಿನ್ನಕ್ಕೆ ಆಗ್ತಿದ್ದಿಲ್ಲ, ಯಾಕಂದ್ರೆ ಹಸುವೆ ಇರ್ತಿದ್ದಿಲ್ಲ. ನಾನು ಅದಕ್ಕೋಸ್ಕರ ಇವತ್ತು ಒಂದು ಟೆಸ್ಟ್ ಮಾಡೋಣ ಅಂತಂದೇಳಿ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಸರ್ ನನಗೆ ಬಾಕ್ಸಿಗೆ ಇಷ್ಟು ಹಾಕ್ಕೊಟ್ರೆ ತಗೊಂಡೋಗ್ತೀನಿ ಅಂತ. ಇಲ್ಲೇ ತಿನ್ಬೇಕಂದ್ರೆ ಇಲ್ಲ, ಒಂದು ಸ್ವಲ್ಪ ಕೆಲಸ ಇದೆ ಅಂತ ಸುಳ್ಳು ಹೇಳಿದೆ ಗುರುಜಿ. ಬೆಳಗ್ಗೆ ಎಷ್ಟು ಗಂಟೆ ತನಕ ನಾನು ಇರ್ಬೋದು ಅಂದರೆ ಬೆಳಗ್ಗೆ 10 ಗಂಟೆ ತಿಂತಿದ್ದೀನಿ ನಾನು ಅದನ್ನು. ಅಂದರೆ ಅಷ್ಟು ತನಕ ಹಸಿವೆ ಆಗಲ್ಲ ನಮ್ಗೆ. ಬೆಳಗ್ಗೆ 8-8:30ಗೆ ಟಿಫನ್ ತಿಂತಕ್ಕಂಥ, ರಾತ್ರಿ ಊಟ ಮಾಡಿಲ್ಲ, ಸ್ವಲ್ಪ ಕಾಳು ತಿಂದಿರ್ತಕ್ಕಂಥದ್ದು, ಮತ್ತೆ ದಿವಸ ಬೆಳಿಗ್ಗೆ. ಅಂದರೆ ಗುರೂಜಿಯವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಸಹ ಸತ್ಯ ಅಂತಕ್ಕಂಥದ್ದು. ಈಗ ಅದಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ಸಹ ನೈತಿಕ ಶಿಕ್ಷಣವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ನೆಕ್ಸ್ಟ್ ಕರಿಕ್ಯುಲಮ್ ಅಲ್ಲಿ ಅದನ್ನು ಅಳವಡಿಸ್ತಾ ಇದ್ದೇವೆ. ಗುರುಜಿಯವರು ಖಂಡಿತ ನೀವು ಹೇಳಿರ್ತಕ್ಕಂಥ ಈ ಒಂದು ನುಡಿಗಳು ಮತ್ತು ತಮ್ಮಲ್ಲಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥ ಗುರಿಗಳು ನಮಗೆ ಅವಕಾಶ ಸಿಕ್ಕಾಗ, ಯಾಕಂದ್ರೆ ರಾಜ್ಯ ಸಂಪನ್ಮೂಲ ತಂಡದಲ್ಲಿ ಸಹ ನಾನು ಇರೋದ್ರಿಂದ ಅಲ್ಲಿ ಏನಾದರೂ ಒಂದು ಅವಕಾಶ ಸಿಕ್ಕರೆ ಖಂಡಿತ ತಾವು ಹೇಳಿರ್ತಕ್ಕಂಥ ನುಡಿಗಳನ್ನು ನಾವು ಈಗಲಿಂದನೇ, ಅಂದರೆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಿಂದನೇ ನಾವು ಅದನ್ನು ಅಳವಡಿಸಿದರೆ ಮುಂದೆ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ನೀವು ಮತ್ತೆ ಆವಾಗಲೇ ಹೇಳ್ತಾ ಇದ್ರಿ, ಜಪಾನ್ನ ಒಂದು ಉದಾಹರಣೆಗಳನ್ನು ಕೊಡ್ತಾ ಇದ್ರಿ. ಅಲ್ಲಿ ಜಪಾನ್ನಲ್ಲಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಆ ದೇಶ ಹಂಗಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರೈಮರಿ ಎಜುಕೇಶನ್ ಹುಟ್ಟಿರ್ತಕ್ಕಂಥ ಗುರೂಜಿಯವರು ಮೊನ್ನೆ ಒಂದು ಮಾತು ಹೇಳಿದ್ರು, ಅಲ್ಲಿ ಮಗು ತಪ್ಪು ಮಾಡಿದ್ರೆ ಮಗುಗೆ ಶಿಕ್ಷೆ ಕೊಡೋಲ್ಲಂತೆ, ತಂದೆ ತಾಯಿ ಕೊಡ್ತಾರೆ ಅಂತಂದೇಳಿ. ಅಂದರೆ ಒಳ್ಳೆ ಸಂಸ್ಕಾರ ಕಲಿಸಿಲ್ಲ ಅಂತಂದೇಳಿ ಅಂತ. ಸೊ ಹಾಗಾಗಿ ಆ ಒಂದು ಶಿಕ್ಷಣದಲ್ಲಿನೇ ಪ್ರಾಥಮಿಕ ಹಂತದಲ್ಲೇ ಬಂತು ಅಂತಂದೇಳಿದರೆ ಖಂಡಿತವಾಗಿಯೂ ಸಹ ನಮ್ಮ ದೇಶದ ಒಂದು ಉಜ್ವಲ ಭವಿಷ್ಯ ನಿರ್ಮಾಣ ಆಗುತ್ತೆ. ಮತ್ತೆ ನಾವು ಹಿಂದೆ ಹೇಳ್ತಿದ್ವಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ. ಖಂಡಿತ ಅಲ್ಲ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನೊಂದಿಗೆ ತಾವು ಹೇಳಿರ್ತಕ್ಕಂಥ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಈಗ ಹೇಳಿದ್ರಿ, ನೀವೇನೋ ಒಂದು ಹಂತಕ್ಕೆ ಬಂದಿದ್ದೀರಿ, ಆದರೆ ನೀವು ಇನ್ನೂ ಸಮಾಜಕ್ಕೆ ಕೊಡ್ತಕ್ಕಂಥ ಸೇವೆ, ಮಾಡುವಂಥ ಸೇವೆ ತುಂಬ ಇದೆ ಅಂತಕ್ಕಂಥದ್ದು. ಖಂಡಿತ ನೀವು ತೋರಿಸಿರ್ತಕ್ಕಂಥ ಮಾರ್ಗದರ್ಶನ, ತಮ್ಮ ಆಶೀರ್ವಾದದ ಮೂಲಕವಾಗಿ ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸಾಧಿಸ್ತೀವಿ ಅಂತಂದೇಳಿ ನನಗೆ ಇಷ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.